ಇವತ್ತು ನಾವು ಬ್ಯಾಂಗ್ಳೂರ್ ಮೆಜೆಸ್ಟಿಕ್ಕಲ್ಲಿರೋ ನವಯುಗ ಹೋಟೆಲಿಗೆ ಊಟಕ್ಕೆ ಬಂದಿದ್ವಿ. ಹಾಗೆ ನಿಮ್ಮೆಲ್ಲರಿಗೂ ಕೂಡ ಯಾವ ಹೋಟೆಲ್ ಊಟ ತುಂಬ ಇಷ್ಟ ಆಗುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಇಲ್ಲಿನ ಜನ ನೋಡೇ ಅರ್ಥ ಆಗ್ತಿತ್ತು ಇಲ್ಲಿನ ಊಟ ತುಂಬ ಚೆನ್ನಾಗಿರಬೇಕು, ಅದಕ್ಕೆ ಇಷ್ಟೊಂದು ಜನ ಬಂದಿದ್ದಾರೆ ಅಂತ. ನಾನು ಊಟ ಕೂಡ ಬರೋದು ಕಾಯ್ತಾ ಇದ್ದೆ. ನಾವು ಮೊದಲು ಆರ್ಡರ್ ಮಾಡಿದ್ದು ಬಿರಿಯಾನಿ, ಕಬಾಬ್ ಮತ್ತೆ ಒಂದು ಮೀಲ್ಸು. ಈ ಹೋಟೆಲಲ್ಲಿ ಪ್ರತಿಯೊಂದು ಐಟಮ್ಸು ಕೂಡ ತುಂಬಾನೇ ಚೆನ್ನಾಗಿತ್ತು. ಅಲ್ಲಿ ಕೂತಿರೋರೆಲ್ಲ ಸಜೆಸ್ಟ್ ಮಾಡ್ತಿದ್ರು, ಅದನ್ನ ತಗೊಳ್ಳಿ ಚೆನ್ನಾಗಿರುತ್ತೆ, ಇದನ್ನ ತಗೊಳ್ಳಿ ಅಂತ. ನೀವೇನಾದ್ರೂ ಈ ಹೋಟೆಲ್ಗೆ ಬಂದ್ರೆ ಒಂದು ಬಿರಿಯಾನಿ ತಗೊಳ್ಳಿ, ಇಬ್ರು ಆರಾಮಾಗಿ ತಿನ್ಬೋದು. ನಾವು ಒಂದೊಂದು ಬಿರಿಯಾನಿ ತಗೊಂಡು ಏನು ಬೇರೆ ಡಿಶ್ನೇ ಟ್ರೈ ಮಾಡೋದಕ್ಕೆ ಆಗಲಿಲ್ಲ. ಕಬಾಬು ಕೂಡ ತುಂಬಾನೇ ಚೆನ್ನಾಗಿತ್ತು. ನೋಡಿ ಮಟನ್ ಪೀಸು ಎಷ್ಟು ಜ್ಯೂಸಿ ಆಗಿದೆ ಅಂತ. ನೀವು ಸ್ವಲ್ಪ ತಗೊಳ್ಳಿ, ತಿನ್ನಿ, ನಾಚ್ಕೋಬೇಡಿ. ನಂಗಂತೂ ಇಲ್ಲಿ ಮದುವೆ ಮನೆ ಅನಿಸ್ತಾ ಇತ್ತು, ಯಾಕಂದ್ರೆ ಎಲ್ಲರೂ ಚೇರಿಂದ ಬಂದು ನಿಲ್ತಾ ಇದ್ರು. ಮತ್ತೆ ಈ ಫ್ಯಾಮಿಲಿ ಅವರು ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಅವರ ದೊಡ್ಡ ಅಭಿಮಾನಿಗಳು ಕೂಡ. ಹೋಟೆಲ್ ಓನರಿಗೆ ನಾವು ಬಂದಿರೋದು ಗೊತ್ತಾಯ್ತು. ಅವರು ಕೂಡ ನಮ್ಮ ವಿಡಿಯೋಸ್ ನೋಡ್ತಾರಂತೆ. ನಾವು ಹೋಗೋ ಟೈಮಲ್ಲಿ ನಮಗೊಂದು ಅದ್ಭುತವಾದ ಉಡುಗೊರೆ ಕೊಟ್ಟರು. ಅದೇ ಈ ಫೋಟೋ ಫ್ರೇಮು. ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಅಪ್ಪು ಸರ್ ಇರೋ ಫೋಟೋ ಫ್ರೇಮ್ ಕೊಟ್ಟರು. ತುಂಬಾನೇ ಖುಷಿ ಆಯ್ತು ಈ ಫ್ರೇಮ್ ನೋಡಿ. ಸಮಯವಿದ್ದಾಗ ಏನು ಅರ್ಥವಾಗುವುದಿಲ್ಲ, ಎಲ್ಲ ಅರ್ಥವಾದಾಗ ಸಮಯನೇ ಇರುವುದಿಲ್ಲ. ಎಲ್ಲರ ದಿನ ಶುಭವಾಗಲಿ, ಎಲ್ಲರೂ ಖುಷಿಯಾಗಿರಿ.